ಈ ಹೊಸ GST ಸ್ಲ್ಯಾಬ್ನಿಂದಾಗಿ ಕೆಲ ಬೈಕ್ಗಳ ದರ ಜಾಸ್ತಿನೂ ಆಗುತ್ತೆ. 350cc ಮೇಲ್ಪಟ್ಟು ಎಲ್ಲ 2 ವೀಲರ್ಗಳೇನಿದ್ದಾವೆ ಅವುಗಳ ರೇಟ್ ಜಾಸ್ತಿ ಆಗುತ್ತೆ. ಹೆಚ್ಚುವರಿ ಟ್ಯಾಕ್ಸ್ ಎಲ್ಲ ಸೇರಿ 31% ತನಕ ಇರ್ತಾ ಇತ್ತು. ಆದ್ರೀಗ ಈ ಬೈಕ್ಗಳ ಮೇಲೆ ಹೊಸ GST ಸ್ಲ್ಯಾಬ್ನಿಂದ 40% ತೆರಿಗೆ ಅಪ್ಲೈ ಆಗುತ್ತೆ. ಸೊ ಅದರ ಪ್ರಕಾರ ರಾಯಲ್ ಎನ್ಫೀಲ್ಡ್ 350 ಮೇಲಿದ್ದು 400cc, 410cc, 650cc ಇಂತಹ ಬೈಕ್ ನ ರೇಟ್ ಜಾಸ್ತಿ ಆಗುತ್ತೆ. ಉದಾಹರಣೆಗೆ 650cc ಬೈಕ್ ನ ರೇಟ್ 3,37,000 ರೂಪಾಯಿ ಇರೋದು ಹೊಸ GST ಪ್ರೈಸ್ ನಿಂದಾಗಿ 3,68,000 ರೂಪಾಯಿಗೆ ಜಂಪ್ ಆಗುತ್ತೆ. ಇದೇ ರೀತಿ ಎಲ್ಲಾ ಕಂಪನಿಗಳ ಬೈಕಿಗೂ ಅನ್ವಯ ಆಗುತ್ತೆ. KTM, ಟ್ರೈಂಫ್, 400 ಸೀರೀಸ್ ಎಲ್ಲ ಬಂತಲ್ಲ, ಅವುಗಳು ಎಲ್ಲದ್ರದ್ದು ಕೂಡ ಹೈಯರ್ ಸ್ಲ್ಯಾಬ್ ಅನ್ವಯ ಆಗುತ್ತೆ. ತುಂಬಾ ಜನರ ಪಾಲಿನ ಪ್ರೀತಿ ಪಾತ್ರವಾದ ಬೈಕ್ KTM 390 ಡ್ಯೂಕ್. ಈ ಬೈಕ್ ನ ಬೆಲೆ ಈಗ 2,97,500 ರೂಪಾಯಿ ಇದೆ. ಆದ್ರೆ ಇನ್ ಮುಂದೆ 40% GST ಇಂದಾಗಿ 3,18,000 ರೂಪಾಯಿ ಎಕ್ಸ್ ಶೋರೂಮ್ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450cc ಇದು 2,85,000 ಎಕ್ಸ್ ಶೋರೂಮ್ ನಿಂದ ಸೀದಾ 3,04,000 ರೂಪಾಯಿ. ಇನ್ನು ಕವಾಸಾಕಿ ನಿಂಜಾ 400 ಇದರ ರೇಟ್ಗೆ 5,24,000 ಆಲ್ರೆಡಿ ಹೈ ಇದೆ. ಇದು 5,60,000 ರೂಪಾಯಿ ಆಗುತ್ತೆ. ಡುಕಾಟಿ ಮ್ಯಾನ್ಸ್ಟಾರ್ ಸದ್ಯ 12 ಲಕ್ಷ ರೂಪಾಯಿ 95,000 ಇದೆ. ಬಟ್ ಇನ್ ಮುಂದೆ 13,83,000 ಆಗುತ್ತೆ. ಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ ನೋಡೋಕೆ ಈ ರಿಲೇಟೆಡ್ ವಿಡಿಯೋ ಲಿಂಕ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ.